ಎಲ್ಲರಿಗೂ ನಮಸ್ಕಾರ. ಬೆಳಗಾವಿ ಜಿಲ್ಲೆಯಲ್ಲಿ ಈ ಮಳೆ ಪರಿಸ್ಥಿತಿ ಬಗ್ಗೆ ನಮ್ಮ ಮಾಧ್ಯಮದ ಸಮಿತ್ರರು ನಮಗೆ ಕೇಳಿದ್ದಾರೆ. ಇವತ್ತಿನ ಪರಿಸ್ಥಿತಿ ಎಲ್ಲ ನಿಯಂತ್ರಣದಲ್ಲಿದೆ. ಇಲ್ಲಿ ಮಠ ದುರದೃಷ್ಟವಶಾತ್ತು ಇಬ್ಬರು ಜನರು ಅವರ ಜೀವನವನ್ನು ಅವರು ಕಳ್ಕೊಂಡಿದ್ದಾರೆ, ಇಬ್ಬರು ತೀರ್ಕೊಂಡಿದ್ದಾರೆ. ಅದಲ್ಲದೆ ಭಾಗಶಃ ಮನೆ ಹಾನಿ 221 ಮನೆಗಳದು ಭಾಗಶಃ ಮನೆ ಹಾನಿಯಾಗಿದೆ. ಇದಕ್ಕೆ ಪೂರ್ತಿ ರೀತಿಯ ಪರಿಹಾರವನ್ನು ಸರ್ಕಾರದಿಂದ ಒದಗಿಸಲಾಗಿದೆ. ಇದಲ್ಲದೆ ಸಂಪೂರ್ಣ ಮನೆ ಹಾನಿ ಆಗಿರೋ ಪ್ರಕರಣಗಳು 2 ಮನೆಗಳು. ಇದಕ್ಕೂ ಸರ್ಕಾರ ಮಟ್ಟದಿಂದ ಏನು ಪರಿಹಾರ ಕೊಡಬೇಕೋ ಅದನ್ನು ನೀಡಲಾಗಿದೆ. ಜೀವಹಾನಿ ಎಲ್ಲೆಲ್ಲಿ ಆಗಿದೆ ಆ 2 ಸಂದರ್ಭದಲ್ಲಿಯೂ ಸರ್ಕಾರದಿಂದ ಆ ಕುಟುಂಬಸ್ಥರಿಗೆ ಸಾಂತ್ವನವನ್ನು ಹೇಳುತ್ತಾ ಪರಿಹಾರ ಧನವನ್ನು ಆಲ್ರೆಡಿ ನೀಡಲಾಗಿದೆ. ಬೆಳೆ ಹಾನಿಗೆ ಸಂಬಂಧಪಟ್ಟಾಗಿ ಹೇಳಬೇಕಂದ್ರೆ ಇಲ್ಲಿ ಮಠ 140 ಹೆಕ್ಟೇರ್ ಕೃಷಿ ಭೂಮಿ ಈ ಒಂದು ನೆರೆ ಹಾವಳಿಗೆ ಒಳಪಟ್ಟಿದೆ. ಅದಲ್ಲದೆ ಹಾರ್ಟಿಕಲ್ಚರ್ ತೋಟಗಾರಿಕೆ ಇಲಾಖೆಗೆ ಸಂಬಂಧಪಟ್ಟಾಗಿ ಒಂದು 5.25 ಹೆಕ್ಟೇರ್ ಮಾತ್ರ ಇದರಲ್ಲಿ ಎಫೆಕ್ಟ್ ಆಗಿದೆ. ಸದ್ಯಕ್ಕೆ ಏನು ಜಾಸ್ತಿ ತೊಂದರೆ ನಮ್ಮ ಜಿಲ್ಲೆಯಲ್ಲಿ ಆಗ್ತಾ ಇಲ್ಲ. ಎಲ್ಲ ರೀತಿಯ ಸ್ಥಿತಿಗತಿಗಳನ್ನು ಜಿಲ್ಲಾಡಳಿತದಿಂದ ನಾವು ಮಾನಿಟರ್ ಮಾಡ್ತಾ ಇದ್ದೀವಿ ಹಾಗೂ ಈಗಿನ ಸಂದರ್ಭ ನಿಯಂತ್ರಣದಲ್ಲಿದೆ ಅಂತ ಹೇಳಲಿಕ್ಕೆ ಬಯಸುತ್ತೇನೆ. ಇದಲ್ಲದೆ ಈಗ ಕಳ್ಳೋಳ್ ಬ್ಯಾರೇಜಲ್ಲಿ ಮಹಾರಾಷ್ಟ್ರದಿಂದ ಬರೋ ನೀರಿನ ಮಟ್ಟ ಸದ್ಯಕ್ಕೆ 40,000 ಕ್ಯೂಸೆಕ್ಸ್ ಇದೆ. ನಾವು ಬೆಳಗಾವಿ ಜಿಲ್ಲೆಯಲ್ಲಿ 2 ಲಕ್ಷ ಕ್ಯೂಸೆಕ್ಸ್ ದಾಟಿದೆ ಅಂದರೆ ಆವಾಗ ಅಲರ್ಟ್ನು ಘೋಷಣೆ ಮಾಡ್ತೀವಿ. ಸದ್ಯಕ್ಕೆ ಆ ನೀರಿನ ಮಟ್ಟನೂ ಪ್ರವಾಹ ಏನಿದೆ ಅದನ್ನು ನಿಯಂತ್ರಣದಲ್ಲಿದೆ. ಈಗ ಹಿಡಕಲ್ ಜಲಾಶಯದಲ್ಲಿ ನೀರು ಚೆನ್ನಾಗಿ ತುಂಬಿಕೊಂಡಿದೆ. 90% ಹಿಡಕಲ್ ಜಲಾಶಯ ಈಗ ತುಂಬಿದೆ. ಅದಲ್ಲದೆ ಮಲಪ್ರಭಾದಲ್ಲಿ 78% ಅಲ್ಲಿ ನೀರಿನ ಮಟ್ಟ ಆಲ್ರೆಡಿ ಆಗಿದೆ. ಹಾಗೂ 3ನೇ ಡ್ಯಾಮ್ ಮಾರ್ಕಂಡೇಯ ಡ್ಯಾಮಲ್ಲಿ 90% ನೀರೀಗ ತುಂಬಿಕೊಂಡಿದೆ. ನಾವು ಮಹಾರಾಷ್ಟ್ರದಲ್ಲಿ ಕೊಲ್ಲಾಪುರ್ DC ಜಿಲ್ಲಾಧಿಕಾರಿ ಅವ್ರ ಜೊತೆ ನಾವು ಕಾನ್ಸ್ಟೆಂಟ್ಲಿ ಸಂಪರ್ಕದಲ್ಲಿದ್ದೀವಿ. ಅಲ್ಲಿ ಕೊಯ್ನಾದಿಂದ ಇರ್ಬೋದು, ಬೇರೆ ನದಿಗಳಿಂದ ಇರ್ಬೋದು, ನದಿ ಪಾತ್ರಗಳಿಂದ ಇರ್ಬೋದು, ಎಷ್ಟು ನೀರು ಬರ್ತಾ ಇದೆ ಅದನ್ನು ಪ್ರತಿ ದಿವಸ ಅವ್ರ ಜೊತೆ ಬೆಳಿಗ್ಗೆ ಫೋನ್ ಮುಖೇನ ಕೋಆರ್ಡಿನೇಟ್ ಮಾಡಿಕೊಂಡು ಅದರ ಪ್ರಕಾರ ನಾವು ಇಲ್ಲಿ ನಮ್ಮ ಸ್ಥಿತಿಗತಿಗಳನ್ನು ನಾವು ನಿಯಂತ್ರಣಗೊಳಿಸ್ಕೊಳ್ತಾ ಇದ್ದೀವಿ. ಅಲ್ಲಿಂದ ನೀರು ಬಿಟ್ಟಿದ್ದಾರೆ ಅಂದರೆ ಇಲ್ಲಿ ಬರಲಿಕ್ಕೆ ಬೆಳಗಾವಿ ಜಿಲ್ಲೆ ಎಂಟರ್ ಆಗಲಿಕ್ಕೆ ನಮಗೆ ಸರಿಸುಮಾರು 4 ರಿಂದ 5 ದಿವಸ ತಗೊಳ್ಳುತ್ತೆ. ಸೊ ಈ ಟೈಮ್ ಗ್ಯಾಪನ್ನು ನಾವು ಕಾನ್ಸ್ಟೆಂಟ್ಲಿ ಮಾನಿಟರ್ ಮಾಡ್ತಾಯಿದ್ದೀವಿ. ಇಲ್ಲಿಂದ ನಾವು ನೀರು ಬಿಡುವಾಗ ನಮ್ಮ ತಾಲೂಕುಗಳಿಂದ ಹೋಗಿ ಬಾಗಲಕೋಟ್, ಬಿಜಾಪುರ, ಆಲಮಟ್ಟಿಗೆ ಸೇರಲಿಕ್ಕೆ ಸರಿಸುಮಾರು 7 ದಿವಸ ತಗೊಳ್ಳುತ್ತೆ. ಸೊ ಈ 5 ದಿವಸ ಹಾಗೂ 7 ದಿವಸ ಒಟ್ಟು ಸೇರಿ 12 ದಿವಸದ ಟೈಮ್ ಲೈನ್ ಏನಿದೆ ಇದನ್ನು ನಾವು ಕಾನ್ಸ್ಟೆಂಟ್ಲಿ ಮಾನಿಟರ್ ಮಾಡ್ತೇವೆ.